ಹಾರ್ಟ್ ಅಟ್ಯಾಕ್ಗೆ ಅಸಲಿ ಕಾರಣ ರಿವೀಲ್ ಆಗಿದೆ. ಈಗ ಎಲ್ಲಿ ನೋಡಿದರೂ ಕೂಡ ಹಾರ್ಟ್ ಅಟ್ಯಾಕ್ನಿಂದ ಮೃತಪಡ್ತಾ ಇರುವಂಥವರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಈ ಶಿವಮೊಗ್ಗ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಭಾಳ ಪ್ರಮುಖವಾಗಿ ಹುಬ್ಬಳ್ಳಿ ಜೊತೆಗೆ ಹಾಸನ ಈ ಭಾಗಗಳಲ್ಲಂತೂ ಸಿಕ್ಕಾಪಟ್ಟೆ ಜನ ಸಾಯ್ತಾ ಇದ್ದಾರೆ. ಏನು ಕಾರಣ ಅದರಲ್ಲೂ ಪುಟ್ಟ ಮಕ್ಕಳಿಂದ ಹಿಡ್ಕೊಂಡು ವಯೋವೃದ್ಧರವರೆಗೂ ಕೂಡ ಯುವಕರು ಕೂಡ ಇಲ್ಲಿ ಹಾರ್ಟ್ ಅಟ್ಯಾಕ್ಗೆ ಬಲಿ ಆಗ್ತಾ ಇದ್ದಾರೆ. ಏನಪ್ಪ ಕಾರಣ? ಪ್ರತಿಯೊಬ್ಬರ ಪ್ರಶ್ನೆನೂ ಇದೆ, ಏನು ಕಾರಣ ಅಂತ ಹೇಳಿ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ರು. ಈಗ ಅಸಲಿ ಕಾರಣ ರಿವೀಲ್ ಆಗಿದೆ. ಟೆಕ್ನಿಕಲ್ ಟೀಮ್ನಿಂದ ಆಘಾತಕಾರಿ ಮಾಹಿತಿ ಹೊರಬಿದ್ದಿರೋದು. ಹಾರ್ಟ್ ಅಟ್ಯಾಕ್ಗೆ ಅಸಲಿ ಕಾರಣ ರಿವೀಲ್ ಆಗಿದೆ. ಟೆಕ್ನಿಕಲ್ ಟೀಮ್ನಿಂದ ಆಘಾತಕಾರಿ ಮಾಹಿತಿ ಹೊರ ಬಂದಿದೆ. ಸರ್ಕಾರಕ್ಕೆ ಸಲ್ಲಿಸಿರೋ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಸಿಗರೇಟ್ ಸೇದೋರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದನ್ನ ಮೊದಲಿನಿಂದಲೂ ಹೇಳ್ಕೊಂಡು ಬರ್ತಾರೆ, ಆದರೂ ಕೂಡ ಬಿಡಲ್ಲ ಸಿಗರೇಟ್ ಸೇದೋರು. ಸಿಗರೇಟ್ ಸೇದೋರಿಗೆ ಆಗ್ತಿದೆ ಹಾರ್ಟ್ ಅಟ್ಯಾಕ್. ದಮ್ಮ ಹೊಡೆಯೋರ ಮಾತನ್ನೇ ಕೇಳ್ತಾ ಇಲ್ಲ ಹೃದಯ. 50% ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಧೂಮಪಾನಿಗಳಿಗೆ ಅನ್ನೋದು ಬಹಳ ಸ್ಪಷ್ಟ. ಹಾರ್ಟ್ ಅಟ್ಯಾಕ್ಗೆ ಅಸಲಿ ಕಾರಣ ರಿವೀಲ್ ಆಗಿಬಿಟ್ಟಿದೆ. ಈಗ ಏನು ಕಾರಣ? ಧೂಮಪಾನ. ಸೊ ಇಲ್ಲೂ ಕೂಡ ಕೇಳಬಹುದು, ಸಣ್ಣ ಪುಟ್ಟ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಲ್ಲ ಸರ್ ಅಂತ ಹೇಳಿ. ಇಲ್ಲಿ ಹೇಳ್ತಾ ಇದ್ದಾರೆ ಟೆಕ್ನಿಕಲ್ ಟೀಮ್ನವರು, 50% ಜನ ಏನು ಹಾರ್ಟ್ ಅಟ್ಯಾಕ್ನಿಂದ ಮೃತಪಡ್ತಾ ಇದ್ದಾರಲ್ಲ ಅವರೆಲ್ಲ ಬೀಡಿ ಸಿಗರೇಟ್ ದಾಸರು. ಬೀಡಿ ಸೇದ್ತಾರೆ, ಸಿಗರೇಟ್ ಸೇದ್ತಾರೆ, ಇದರಿಂದ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಟೆಕ್ನಿಕಲ್ ಟೀಮ್ ಸ್ಪಷ್ಟನೆಯನ್ನು ಕೊಟ್ಟಿರೋದು, ಮಾಹಿತಿಯನ್ನು ಕೊಟ್ಟಿರೋದು. ಅಂದರೆ 50%. ಇನ್ನು ಉಳಿದವರಿಗೆ ಬೇರೆ ಬೇರೆ ವಿಚಾರಗಳಿಗೆ, ಬೇರೆ ಬೇರೆ ಕಾರಣಗಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಭಯದಲ್ಲಿದ್ದರು. ಮಲಗಿದ್ದಲ್ಲೇ ಎಷ್ಟೋ ಜನ ಸತ್ತೋಗ್ಬಿಟ್ರು. ಮಲಗಿದ್ದಲ್ಲೇ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳೇ ಇಲ್ಲ ಬಹಳಷ್ಟು ಜನ. ಸೊ ಅದಾದ ನಂತರ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ಎಲ್ಲೋ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಎಲ್ಲೋ ಹಾಡು ಹೇಳ್ತಾ ಇರ್ತಾರೆ, ಅಂಥವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ. ಕೆಲಸ ಮಾಡ್ತಾನೆ ಹೃದಯಾಘಾತ ಆಗಿ ಸ್ಥಳದಲ್ಲೇ ಮೃತಪಡ್ತಾರೆ. ಜಯದೇವ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಸಂಶೋಧನೆಯನ್ನ ಮಾಡಲಾಗಿದೆ. ಕೋವಿಡ್ ಪತ್ತೆಯಾಗಿರೋರಲ್ಲೇ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗಿರೋದು. ಆದರೆ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗ್ತಾ ಇಲ್ಲ. ಕೋವಿಡ್ನ ಪರಿಣಾಮ ಸಾರ್ವಜನಿಕರ ಮೇಲೆ ಆಗಿದೆ. ಜಾಸ್ತಿ ಸಮಯ ಫೋನ್ ಬಳಸೋದ್ರಿಂದಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸರ್ಕಾರಕ್ಕೆ ನೀಡಿರೋ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿರೋದು. ಜಯದೇವ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಸಂಶೋಧನೆಯನ್ನ ಮಾಡಲಾಗಿದೆ. ಕೋವಿಡ್ ಪತ್ತೆಯಾಗಿರೋರಲ್ಲೇ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗಿರೋದು ಈ ಬಾರಿ. ಆದರೆ ಕೋವಿಡ್ ಲಸಿಕೆಯಿಂದಾಗಿ ಹೃದಯಾಘಾತ ಆಗ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರಲ್ಲ, ಕೋವಿಡ್ ಲಸಿಕೆ ಮೇಲೇನೆ ನನಗೆ ಅನುಮಾನ ಇದೆ, ಇದರಿಂದಾನೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಜಾಸ್ತಿ ಸಮಯ ಫೋನ್ ನೋಡೋದ್ರಿಂದಲೂ ಕೂಡ, ಫೋನ್ ಯೂಸ್ ಮಾಡೋದ್ರಿಂದಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್, ಸಂಪರ್ಕದಲ್ಲಿದ್ದಾರೆ. ಚರಣ್, ಈ ಒಂದು ಮಾಹಿತಿಯನ್ನು ಹೆಂಗೆ ಹೊರ ತೆಗೆಯಲಾಯಿತು? ಯಾವ ಟೀಮನ್ನು ರಚನೆ ಮಾಡಲಾಗಿತ್ತು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ಪ್ರಮುಖವಾಗಿ ಕೋವಿಡ್ ಬಗ್ಗೆ ಒಂದಿಷ್ಟು ಅನುಮಾನಗಳು ಸೃಷ್ಟಿಯಾಗಿತ್ತು. ಈ ಒಂದು ವಿಚಾರವಾಗಿ ಒಂದು ತಂಡವನ್ನ ಕೂಡ ರಚನೆ ಮಾಡಲಾಗಿತ್ತು. ತಾಂತ್ರಿಕ ಸಲಹಾ ಸಮಿತಿ ಎನ್ನುವಂತಹ ಒಂದು ತಂಡವನ್ನ ರಚನೆ ಮಾಡಿ 14 ಜನ ತಜ್ಞ ವೈದ್ಯರನ್ನ ಈ ಒಂದು ತಂಡದಲ್ಲಿ ನೇಮಕ ಮಾಡಲಾಗಿತ್ತು. ಇದರ ಜೊತೆಗೆ 251 ಜನರ ಒಂದು ಕೋವಿಡ್ ಬಂದು ಹೋಗಿದ್ದಂತವರ ವರದಿಯನ್ನ ಕೂಡ ಕಲೆಕ್ಟ್ ಮಾಡಿ ಅವರನ್ನ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಅಂಶಗಳು ಕೂಡ ಪತ್ತೆ ಆಗಿರುವಂತದ್ದು. ಕೋವಿಡ್ ಲಸಿಕೆಯಿಂದ ಯಾವುದೇ ರೀತಿಯಾದಂತಹ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳಾಗಿರ್ಬೋದು, ಹೃದಯಾಘಾತ ಆಗಿರ್ಬೋದು, ಇದು ಬರದೇ ಹೋದ್ರು ಈ ಒಂದು ಕೋವಿಡ್ ಬಂದು ಹೋದವರಿಗೆ ಅವರ ಜೀವನ ಶೈಲಿ ಬದಲಾಗಿರುವಂತದ್ದು, ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಒಂದಿಷ್ಟು ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಇದರ ಜೊತೆಗೆ ಸ್ಕ್ರೀನ್ ಟೈಮ್ ಹೆಚ್ಚಳ ಆಗಿರುವಂತದ್ದು, ಆಹಾರ ಪದ್ಧತಿಗಳು ಬದಲಾಗಿರುವಂತದ್ದು ಪ್ರಮುಖ ಕಾರಣವನ್ನ ನೀಡ್ತಾ ಇದೆ. ಇದರ ಜೊತೆಗೆ ಧೂಮಪಾನಿಗಳ ಸಂಖ್ಯೆ ಮತ್ತೆ ಮದ್ಯಪಾನಿಗಳ ಸಂಖ್ಯೆ ಕೂಡ ಹೆಚ್ಚಳವಾಗಿತ್ತು. ಇದರಿಂದಾಗಿ ಒಂದಿಷ್ಟು ಸಮಸ್ಯೆಗಳು ಬಂದಿದೆ ಅನ್ನುವಂತಹ ವರದಿಯನ್ನ ಕೂಡ ಇವತ್ತು ಆರೋಗ್ಯ ಇಲಾಖೆಗೆ ಒಪ್ಪಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಒಂದಿಷ್ಟು ಸಲಹೆಗಳನ್ನ ಕೂಡ ನೀಡ್ಲಿಕ್ಕೆ ಮುಂದಾಗಿದೆ. ವರದಿ ಸಿಕ್ಕ ಬಳಿಕ ಯಾವ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು
ಸಲಹೆಗಳನ್ನ ಮಾಡಿದೆ. ಇದರ ಜೊತೆಗೆ ಸಿಎಂ ಅವರನ್ನ ಚರ್ಚೆ ಮಾಡಿ ಈ ಒಂದು ವರದಿಯನ್ನ ಅವರಿಗೆ ಹಸ್ತಾಂತರಗೊಳಿಸಿದ ಬಳಿಕ ಇನ್ನೊಂದು ಸುತ್ತಿನ ಸಭೆಯನ್ನ ನಡೆಸಿ ಸಂಪೂರ್ಣವಾಗಿ ಬೇರೆ ಬೇರೆ ಯೋಜನೆಗಳನ್ನ ತರುವಂತಹ ಯೋಚನೆಗೆ ಕೂಡ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಶಾಲಾ ಹಂತದಿಂದಲೇ ಮಕ್ಕಳಿಗೆ ಹೃದಯ ತಪಾಸಣೆಯನ್ನ ಮಾಡುವಂತದ್ದು, ಮತ್ತೆ ಮಕ್ಕಳಿಗೆ ಇದರ ಬಗ್ಗೆ ಮಾಹಿತಿಯನ್ನ ನೀಡುವಂತದ್ದು. ಯಾವ ರೀತಿಯಾಗಿ CPR ಟೆಸ್ಟ್ ಅನ್ನ ಮಾಡಬೇಕು, ಯಾವ ರೀತಿಯಾಗಿ ಹೃದಯಾಘಾತ ಆದಾಗ ಸೂಚನೆಗಳಿರ್ತವೆ, ಇದರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಪಠ್ಯದಲ್ಲಿ ಕೂಡ ಈ ಒಂದು ಕ್ರಮವನ್ನ ಸೇರಿಸಲಿಕ್ಕೆ ಚಿಂತನೆಯನ್ನ ನಡೆಸಿರುವಂತದ್ದು. ಜೊತೆಗೆ ಸರ್ಕಾರಿ ನೌಕರರು ಏನಿದ್ದಾರೆ ಅವರಿಗೆ ಹೃದಯಾಘಾತ ಒಂದಿಷ್ಟು ಸಮಸ್ಯೆಗಳು ಆ ಒಂದು ವಲಯದಲ್ಲಿ ಕೂಡ ಕಂಡು ಬಂದಿತ್ತು. ವರ್ಕ್ ಪ್ರೆಷರ್ ಇಂದ ಆಗಿರಬಹುದು, ಸ್ಟ್ರೆಸ್ ನಿಂದ ಆಗಿರಬಹುದು, ಈ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಕೂಡ ವರ್ಷಕ್ಕೆ ಒಂದು ಬಾರಿಯಂತೆ ಹೃದಯ ತಪಾಸಣೆಯನ್ನ ಮಾಡ್ಲಿಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ರಾಮ್, ಓಕೆ.